ಮತದಾನದ ನಡುವೆ ಕೆಲವೊಂದಿಷ್ಟು ಕಡೆಗಳಲ್ಲಿ ಅಹಿತಕರ ಘಟನೆಗಳಾಗಿದೆ. ಅದರಲ್ಲಿ ಸರ್ಜಾಪುರ ಮತಗಟ್ಟೆಯಲ್ಲಿ ರೌಡಿ ಶೀಟರ್ ಪುಂಡಾಟ. ಶ್ರೀನಿವಾಸ್ ಅಲಿಯಾಸ್ ಕಟಿಂಗ್ ಸೀನಾ ಗ್ಯಾಂಗ್ ಗಲಾಟೆ ಮಾಡಿದೆ. ಬಿಜೆಪಿ ಕಾರ್ಯಕರ್ತರ ಮೇಲೆ ಹಲ್ಲೆ ನಡೆಸಿ ದಾಂಧಲೆ ಮಾಡಿದೆ ಗ್ಯಾಂಗ್. ಕಾರ್ಯಕರ್ತರು ಕುಳಿತಿದ್ದಂತಹ ಟೇಬಲ್ ಚೇರ್ ಹುಡಿಗಟ್ಟಿದ ಗ್ಯಾಂಗ್. ಬಿಜೆಪಿ ಕಾರ್ಯಕರ್ತ ಪ್ರಕಾಶ್ ಎಂಬಾತನ ಮೇಲೆ ಈ ಗ್ಯಾಂಗ್ ಹಲ್ಲೆಯನ್ನ ಮಾಡಿತು. 3 ತಿಂಗಳ ಹಿಂದೆ ಹೃದಯ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದ ಪ್ರಕಾಶ್ ಮೇಲೇನೆ ಹಲ್ಲೆ ಮಾಡಿದೆ ಈ ಗ್ಯಾಂಗ್. ಪುಂಡರ ಗ್ಯಾಂಗ್. ಪ್ರಕಾಶ್ ಎದೆಗೆ ಒದ್ದು ಪುಂಡಾಟ ಮೆರೆದಂತಹ ಶ್ರೀನಿವಾಸ್ ಗ್ಯಾಂಗ್. ಹಲ್ಲೆಗೆ ಒಳಗಾದ ಪ್ರಕಾಶ್ ಸ್ಥಳೀಯ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಅವರಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ಸರ್ಜಾಪುರ ಮತಗಟ್ಟೆಯಲ್ಲಾದಂತಹ ಗಲಾಟೆಯ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್. ಇದೀಗ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಏನಿದು ಸರ್ಜಾಪುರ ಮತಗಟ್ಟೆ ಬಳಿ ಆದಂತಹ ಘಟನೆ? ಇದು ರೌಡಿ ಶೀಟರ್, ಅವನು ಕಟಿಂಗ್ ಸೀನ್ ಅಂತ ಆತನ ಹೆಸರು. ಇವತ್ತು ಮತಗಟ್ಟೆಯಿಂದ ಸ್ವಲ್ಪ ಒಂದು 100 ಮೀಟರ್ ಮುಂಚೆ ಪಾರ್ಟಿ ಕಾರ್ಯಕರ್ತರುಗಳು ವೋಟರ್ ಲಿಸ್ಟ್ ಹಿಡ್ಕೊಂಡು ಕೂತಿರ್ತಾರೆ. ಯಾರ್ಯಾರು ಅವ್ರ ಪರವಾಗಿ ವೋಟ್ ಹಾಕಕ್ ಬರ್ತಾರೋ ವೋಟರ್ ಸ್ಲಿಪ್ ಅನ್ನ ಬರೆದು ಕೊಡುವಂತಹ ಜಾಗ ಅದು. ಅಲ್ಲಿ ಶ್ರೀನಿವಾಸ್ ಅಲಿಯಾಸ್ ಕಟಿಂಗ್ ಸೀನಾ ಎಂಬ ರೌಡಿ ಶೀಟರ್ ಹೋಗಿ ಬಿಜೆಪಿ ಕಾರ್ಯಕರ್ತರು ಕುಳಿತಿದ್ದಂತ ಟೇಬಲ್ಗಳ ಚೇರ್ಗಳನ್ನ ಎಲ್ಲ ಮೇಲಕ್ಕೆ ಎಸೆದು ದಾಂಧಲೆ ನಡೆಸಿದ್ದಾರೆ. ಅಲ್ಲಿ ಪರಸ್ಪರ ಕಾರ್ಯಕರ್ತರ ನಡುವೆ ಗಲಾಟೆ ಕೂಡ ಆಗಿದೆ. ಮತ್ತು ಒಬ್ಬ ಕಾರ್ಯಕರ್ತರಿಗೆ ಅಂದ್ರೆ ಪ್ರಕಾಶ್ ಅನ್ನುವಂತ ಕಾರ್ಯಕರ್ತರು, ಅವ್ರಿಗೆ 3 ತಿಂಗಳು ಹಿಂದೆ ಹಾರ್ಟ್ ಆಪರೇಷನ್ ಕೂಡ ಆಗಿರುತ್ತೆ. ಅವ್ರಿಗೆ ಕಾಲಿನಿಂದ ಒದ್ದಂತ ಪರಿಣಾಮವಾಗಿ ಅವರು ಈಗ ಆಸ್ಪತ್ರೆಗೂ ಕೂಡ ದಾಖಲಾಗಿದ್ದಾರೆ. ಅಂದ್ರೆ ಮತಗಟ್ಟೆಯ ಸಮೀಪ ಪೊಲೀಸರ ಭದ್ರತೆ ಹೆಚ್ಚಿನ ಮಟ್ಟಿಗೆ ಇರೋದಿಲ್ಲ. ಒಬ್ರು ಇಬ್ರು ಕಾನ್ಸ್ಟೇಬಲ್ ಗಳನ್ನ ಹಾಕಿರ್ತಾರೆ, ಅದು ಕೂಡ ಮತಗಟ್ಟೆಯ ಒಳಗಡೆ. ಸೊ ಮತಗಟ್ಟೆಯ ಹೊರಗಡೆ ಆಗಿರ್ತಕ್ಕಂಥ ಗಲಾಟೆ ಇದು. ಯಾರು ಕಾರ್ಯಕರ್ತರು ತಮ್ಮ ಬೂತ್ ನ ವೋಟರ್ ಲಿಸ್ಟ್ ಅನ್ನ ಹಿಡ್ಕೊಂಡು ಯಾರ್ಯಾರು ಬರ್ತಾರೆ ಅವ್ರಿಗೆಲ್ಲ ವೋಟ್ ಲಿಸ್ಟ್ ಸರಿ ಇದೆಯಾ ಇಲ್ವಾ, ವೋಟರ್ ಲಿಸ್ಟ್ ಅಲ್ಲಿ ಹೆಸರು ಇದೆಯಾ ಇಲ್ಲ ಅದನ್ನ ಚೆಕ್ ಮಾಡಿ ಕುಳಿತಿರುವಂತ ಜಾಗ, ಆ ಜಾಗದಲ್ಲಿ ಆಗಿರ್ತಕ್ಕಂಥ ಗಲಾಟೆ. ಸದ್ಯಕ್ಕೆ ಇರುವಂತ ಮಾಹಿತಿ, ಬೂತ್ ಸಂಖ್ಯೆ 79, 80, 81 ಮತ್ತು 82 ಈ 4 ಬೂತ್ಗಳ ಬಳಿ ಈ ತರದ ಒಂದು ದಾಂಧಲೆ ನಡೆಸಿದ್ದಾರೆ ರೌಡಿ ಶೀಟರ್ ಅನ್ನುವಂಥದ್ದು. ಅದ್ರ ಜೊತೆಗೆ ಇದು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೆ ಬರುತ್ತೆ. ಸರ್ಜಾಪುರ ಅನ್ನುವಂಥದ್ದು ಒಂದು ಸೂಕ್ಷ್ಮ ಕ್ಷೇತ್ರ ಅನ್ನುವಂಥದ್ದನ್ನು ಕೂಡ ಈಗಾಗಲೇ ಘೋಷಣೆ ಮಾಡಿದ್ರು. ಅಲ್ಲಿ ಪ್ಯಾರಾಮಿಲಿಟರಿ ನಿಯೋಜನೆ ಕೂಡ ಮಾಡಲಾಗಿತ್ತು. ಅದರ ನಡುವೆಯೂ ಕೂಡ ಇಂಥದ್ದೊಂದು ಘಟನೆ ನಡೆದಿರುವಂತದ್ದು ಭದ್ರತಾ ವೈಫಲ್ಯಕ್ಕೆ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಇಂಥ ರೌಡಿ ಎಲಿಮೆಂಟ್ಸ್ ಗಳನ್ನ ಚುನಾವಣೆ ನಡೆಯುವಂತ ಸಂದರ್ಭದಲ್ಲಿ ಇಷ್ಟು ರಾಜಾರೋಷವಾಗಿ ಬಂದು ಗಲಾಟೆ ಮಾಡೋದಕ್ಕೆ ಅವಕಾಶವನ್ನು ಮಾಡ್ಕೊಡ್ಬಾರ್ದು ಪೊಲೀಸರು. ಅದು ಇದು ನಡೆದಿರೋದು. ಇವ್ರ ಮೇಲೆ ಈಗ ಏನ್ ಕ್ರಮ ತೆಗೆದುಕೊಳ್ತಾರೆ ಅನ್ನೋದು ಗೊತ್ತಿಲ್ಲ. ಈಗ ಆತನನ್ನು ವಶಕ್ಕೆ ಪಡೆದಿದ್ದಾರೋ ಇಲ್ವೋ ಅನ್ನೋದ್ರ ಬಗ್ಗೆಯೂ ಕೂಡ ಇನ್ನು ಮಾಹಿತಿ ಈಗಷ್ಟೇ ನಮ್ಗೆ ಲಭ್ಯ ಆಗ್ಬೇಕಾಗಿದೆ. ಆದ್ರೆ ಕಾರ್ಯಕರ್ತರು ಕುಳಿತಿರುವಂತ ಜಾಗಕ್ಕೆ ಬಂದು ಈ ರೀತಿಯಾಗಿ ದಾಂಧಲೆ ನಡೆಸುವಂತದ್ದು ಸಹಿಸೋದು ಸಾಧ್ಯ ಇಲ್ಲ. ಪೊಲೀಸರು ಕೂಡ ಈಗ ಆತನ ಮೇಲೆ ಏನು ಕ್ರಮ ಜರುಗಿಸ್ತಾರೆ ಅನ್ನೋದನ್ನ ನೋಡ್ಬೇಕು. ಯಾಕಂದ್ರೆ ಚುನಾವಣೆ ಸಂದರ್ಭದಲ್ಲೂ ಅದರಲ್ಲೂ ಸೂಕ್ಷ್ಮ ಮತಗಟ್ಟೆಯ ಜಾಗದಲ್ಲಿ ಇಂಥ ಗಲಾಟೆಗಳು ನಡೀತಾವೆ ಅಂದಾಗ ಸಹಜವಾಗಿ ಚುನಾವಣಾ ಆಯೋಗದ ಕಾರ್ಯವೈಖರಿಯ ಬಗ್ಗೆ ಪ್ರಶ್ನೆ ಹೇಳುತ್ತೆ. ಹಾಗಾಗಿ ಚುನಾವಣಾ ಆಯೋಗ ಇವ್ರ ಮೇಲೆ ಏನು ಕ್ರಮ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಜೊತೆಗಿಂತ ರೌಡಿ ಶೀಟರ್ಗಳ ಮೇಲೆ ಚುನಾವಣೆ ಸಂದರ್ಭಗಳಲ್ಲಿ ಹೆಚ್ಚಿನ ನಿಗಾವನ್ನ ವಹಿಸಬೇಕಾಗತ್ತೆ. ಇವ್ರ ಮೇಲೆ ಎಷ್ಟು ನಿಗಾ ಇಟ್ಟಿದ್ರು ಪೊಲೀಸರು ಅನ್ನೋದ್ರ ಬಗ್ಗೆ ಮಾಹಿತಿಗಳು ಲಭ್ಯ ಇಲ್ಲ. ಜೊತೆಗೆ ಇವರು ಯಾವ ಪಕ್ಷದ ಪರವಾಗಿ ಏನಾದ್ರೂ ಕೆಲಸ ಮಾಡ್ತಾ ಇದ್ನ ಅನ್ನೋದನ್ನು ಕೂಡ ಪೊಲೀಸರು ತಿಳಿದುಕೊಳ್ಬೇಕಾಗುತ್ತೆ. ಆ ರೀತಿ ಏನಾದ್ರೂ ಮಾಡ್ತಿದ್ದಿದೆ ಆಗಿದ್ದಲ್ಲಿ ಅದು ಅಕ್ಷಮ್ಯ ಅಪರಾಧ ಕೂಡ ಆಗುತ್ತೆ. ಯಾಕಂದ್ರೆ ತುಂಬಾ ಕಡೆ ಈ ತರದ್ದು ಆಗತ್ತೆ. ಚುನಾವಣೆಯ ಸಂದರ್ಭಗಳಲ್ಲಿ ರೌಡಿಗಳನ್ನ ಬಿಟ್ಟು ಎದುರಿಸುವಂತದ್ದು, ವೋಟ್ ಹಾಕೋಕೆ ಬರೋದಂತದನ್ನ ತಡೆಯುವಂತ ಪ್ರಯತ್ನಗಳು, ಈ ರೀತಿ ಗಲಾಟೆ ಆದ್ರೆ ಜನ ಬಂದು ವೋಟ್ ಹಾಕಲ್ಲ ಅನ್ನುವಂತ ಒಂದು ಮನಸ್ಥಿತಿಯಲ್ಲಿ ಇಂಥ ರೌಡಿ ಎಲಿಮೆಂಟ್ಸ್ ಗಳನ್ನ ಕೆಲ ಪಾರ್ಟಿಯವರು ಬಳಸ್ಕೊಳ್ತಾರೆ ಚುನಾವಣೆ ಸಂದರ್ಭಗಳಲ್ಲಿ. ಆದ್ರೆ ಅದಕ್ಕೆ ಚುನಾವಣಾ ಆಯೋಗ ಅವಕಾಶವನ್ನು ಮಾಡಿಕೊಡಬಾರ್ದು. ಪೊಲೀಸರನ್ನ ಬಳಸ್ಕೊಂಡು ಚುನಾವಣಾ ಆಯೋಗ ಇಂಥವರನ್ನ ಮಟ್ಟ ಹಾಕುವಂತ ಕೆಲಸವನ್ನು ಕೂಡ ಚುನಾವಣಾ ಆಯೋಗ ಮಾಡ್ಬೇಕಾಗತ್ತೆ. ಆದ್ರೆ ಇವ್ರ ವಿಚಾರದಲ್ಲಿ ಏನಾಗಿದೆ ಅನ್ನೋದನ್ನು ಇನ್ನು ಮಾಹಿತಿಗಳು ಲಭ್ಯ ಆಗ್ತವೆ. ಒಟ್ಟು ಗಲಾಟೆ ಅಂತೂ ಆಗಿದೆ.
ಬಿಜೆಪಿ ಕಾರ್ಯಕರ್ತರು ಇದ್ದಂತ ಸ್ಥಳಕ್ಕೆ ಬಂದು Yes. ದಾಂಧಲೆ ನಡೆಸಿರುವಂತ ಮಾಹಿತಿಗಳು ಕೂಡ ಲಭ್ಯವಾಗಿದ್ದಾವೆ. ಇದಾದ ಮೇಲೆ ಆತನ ಮೇಲೆ ಏನು ಕ್ರಮ ತೆಗೆದುಕೊಳ್ಳುತ್ತಾರೆ ಚುನಾವಣಾ ಆಯೋಗ ಅನ್ನೋದು ಇನ್ನೂ ಕೂಡ ತಿಳಿತಾ ಇಲ್ಲ ವೀಣಾ. ಎಸ್, ಥ್ಯಾಂಕ್ ಯು ಮಾರುತೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.